ಮ್ಯಾಕ್ಸ್ ಚಿತ್ರದಲ್ಲಿ ನಟಿಸಿರುವಂತಹ ಕರಣ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಹಾಯ್ ಕರಣ್ ಅವರು. ಎಲ್ಲ ನನ್ನ ಚಿತ್ರದುರ್ಗ ಜನತೆಗೆ ನಾನು ಯಾರು ಅಂತ ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಮ ಮಧ್ಯೆ ಬೆಳೆದಿರೋ ಅಂತವನೇ. ಆದ್ರೆ ಈ ನಿಮ್ಮೂರಿನ ಹುಡುಗ, ಓ ದುರ್ಗದ ಪ್ರತಿಭೆ. ಖಂಡಿತ ನನಗೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ಮಾತೇ ಬರ್ತಾ ಇಲ್ಲ ಇವ್ರ ಪಕ್ಕದಲ್ಲಿ ನಿಂತ್ಕೊಂಡು. ನನಗೆ ಎಷ್ಟೋ ಜನಗಳ ಕನಸಾಗಿರುತ್ತೆ ಈ ಒಂದು ಸ್ಟೇಜ್ ಬೇಕು ಅನ್ನೋದು. ಆ ಕನಸು ಇವತ್ತು ನನಸಾಗಿದೆ. ಆ ಕನಸಿಗೆ ನನಸಾಗ ಕಾರಣ ಅಣ್ಣನೇ. ಪ್ರತಿಯೊಂದು ವಿಷಯದಲ್ಲೂ ನಮಗೆ ಡಿಸಿಪ್ಲಿನಿಂದ ಹಿಡಿದು ಪ್ರತಿಯೊಂದು, ಇವತ್ತು ನಂದು 2 ಕನಸುಗಳಿತ್ತು. ಒಂದು ಕ್ರಿಕೆಟರ್ ಆಗಬೇಕು ಅಂತ, ಅದನ್ನು ಇವರೇ ಈಡೇರಿಸಿದ್ದಾರೆ ಅಣ್ಣ. CCL ಆಡ್ತಾ ಇದ್ದೀವಿ. ಅದಾದ ನಂತರ ಒಬ್ಬ ಕಲಾವಿದ ಆಗಬೇಕು ಅನ್ನೋ ಆಸೆ ಇತ್ತು, ಆದರೆ ಇಂಥ ದೊಡ್ಡ ಸಿನಿಮಾ ಮಾಡ್ತೀನಿ ಅಂತ ನಂಗೆ ಆಸೆ ಇರಲಿಲ್ಲ. ಅದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದೆ ಅಣ್ಣ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ನನಗೆ ಮತ್ತೆ ಎಲ್ಲ ಚಿತ್ರದ ಜನತೆ ಕೇಳ್ಕೊತಾ ಇದ್ದೀನಿ, ನಿಮ್ಮೂರು ಹುಡುಗನ ಕಡೆಯಿಂದ ಒಂದೇ ಒಂದ್ಸಲ ಅಣ್ಣಂಗೆ ಏನಾರ ಒಂದ್ಸಲ ವಿಜಿಲ್ ಎಲ್ಲ ಹೊಡಿತೀರಾ? ಹೊಡಿತೀರಂತ ಕೇಳಲೇಬಾರ್ದು. ಅಲ್ಲ, ಹೊಡಿತೀರಂತ ಕೇಳಂಗೆ ಇಲ್ಲ, ಕೇಳಿದ್ರೆ ಸಾಕು ಸರ ಪಟಾಕಿ ತರ ವಿಸಿಲ್ ಬರ್ತಾನೆ ಇರುತ್ತೆ. ಕರಣ್ ಅವರೇ, ಒಂದೊಂದ್ಸಲಿ ನಾವು ಅನ್ಕೊಂತೀವಿ ಅಯ್ಯೋ ನಮಗ್ ಕರೆನೇ ಬಂದಿಲ್ವಲ್ಲ ಅಂತ. ಆದ್ರೆ ಕರೆ ನೋಡಿ, ಬಾದ್ಶಾ ಸುದೀಪ್ ಸರ್ ಬಾಯಿಂದನೇ ಬರಬೇಕು ಅಂತ ಅದು ಬರ್ದಿತ್ತು. ಅವರೇ ಇವತ್ತು ನಿಮ್ಮನ್ನ ಬಾಯಾರೆ ಕರೆದಿದ್ದಾರೆ. ಬೆಸ್ಟ್ ವಿಶಸ್ ಕರಣ್ ಅವರೇ, ನಿಮ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನಾನು ಯಾವತ್ತೂ ಈ ಒಂದು ವಿಶ್ವಾಸಕ್ಕೆ, ಪ್ರೀತಿಗೆ ಅಣ್ಣನಿಗೆ ಚಿರಋಣಿಯಾಗಿರ್ತೀನಿ. ನಾನು ಯಾವತ್ತು ಬಾಯಿಂದ ಹೇಳಲ್ಲ ಅಣ್ಣ ಅಂತ, ಮನಸ್ಸಿಂದಾನೇ ಯಾವಾಗಲೂ ಹೇಳ್ತೀನಿ. ಅಣ್ಣ ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಹಾಗೆ ಧನು ಅಣ್ಣಂಗೂ ಅಷ್ಟೇ, ಕೋಟೆಯ ಅಳಿಯ ಅಂತ ಹೇಳಿದ್ರು ಇಷ್ಟ ತನಕ. ಕೋಟೆಯ ರಾಜ, ಕೋಟೆಯ ಅಳಿಯ, ಕೋಟೆಯ ಹುಡುಗ, 3 ಜನನೂ ಇದೀವಿ. ಅರ್ಥ ಆಯ್ತಲ್ವಾ? ಒಂದೇ ಪ್ಲೇಸಲ್ಲಿ ಇದ್ದೀವಿ. ಖಂಡಿತ ಈ ಸಪೋರ್ಟು ಅಣ್ಣನ್ಗೆ, ಧನು ಅಣ್ಣಂಗೆ, ಹಾಗೆ ನನಗೂ ಒಂದು ಚಿಕ್ಕದಾಗ ಒಂದು ಪ್ರೀತಿ ಕೊಟ್ಟರೆ ಖಂಡಿತ ಈ ಒಂದು ಕಲಾವಿದ ಪುಟ್ಟದಾಗ ಹೆಜ್ಜೆ ಇಡ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಧನ್ಯವಾದಗಳು ಕರಣ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.